ಹಾಯ್ ಗಾಯ್ಸ್ ವೆಲ್ಕಮ್ ಟು ಡೇ 11 ಹ್ಯಾಶ್ಟ್ಯಾಗ್ 41 ಡೇಸ್ ಆಫ್ ಮೀ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಮತ್ತೆ ಮ್ಯಾರೇಜ್ಗೆ ಹೋಗ್ತಾ ಇದ್ದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಕ್ರಬ್ಬಿಂಗ್ ಮತ್ತೆ ಫೇಸ್ ಪ್ಯಾಕ್ ನ ಹಾಕಿದ್ದೆ. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಜುಡೋದಲ್ಲಿ ತಗೊಂಡ್ಬಂದಿರೋ ಅಂಡರ್ ಐ ಮಾಸ್ಕ್ ಮತ್ತೆ ಲಿಪ್ ಮಾಸ್ಕ್ ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದ್ಮೇಲೆ ನಾನು ರೆಡಿ ಆಗ್ಬಿಟ್ಟು ಬಸ್ ಇಟ್ಕೊಂಡು ಬಸ್ ಸ್ಟಾಪಿಗೆ ಹೋದೆ. ಸೊ ಅಲ್ಲಿ ನನ್ನ ಫ್ರೆಂಡ್ ಕೂಡಿದ್ದು. ಸೊ ಇಬ್ರು ಸೇರ್ಕೊಂಡು ನಾವು ಅವ್ರ ಮನೆಗೆ ಹೋದ್ವಿ. ಸೊ ಮನೆಗೆ ಹೋದ ತಕ್ಷಣ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಸೊ ಅದಕ್ಕೆ ಫಸ್ಟ್ ಊಟನ ಮಾಡಿದ್ವಿ. ಇಡ್ಲಿ ಮತ್ತೆ ಕಡುಬು ಮತ್ತೆ ರೈಸ್ ಸಾಂಬಾರ್ನ ತಿನ್ಕೊಂಡು ಅದಾದ್ಮೇಲೆ ನಾವು ಅವತ್ತು ಬ್ರೈಡ್ ಟು ಬಿ ನ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಇದ್ರದ್ದು ಡೀಟೇಲ್ ಆಗಿ ವಿಡಿಯೋನ ನಾನು ವ್ಲಾಗ್ ಮಾಡಿದ್ದೀನಿ. ಸೊ ಅದು ಲಾಂಗ್ ವಿಡಿಯೋದಲ್ಲಿ ಬರುತ್ತೆ. ಸೊ ಎಲ್ಲ ಡೀಟೇಲ್ ಆಗಿದೆ ಅದರಲ್ಲಿ. ಸೊ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲರೂ ನೋಡ್ಬಿಟ್ಟು ಪ್ಲೀಸ್ ಲೈಕ್ ಮಾಡಿ. ಸೊ ಇದೆಲ್ಲ ಸೆಲೆಬ್ರೇಷನ್ ಆದ್ಮೇಲೆ ನಾವು ಸ್ವಲ್ಪ ಕೇಕ್ ನ ತಿನ್ಕೊಂಡ್ವಿ. ಸೊ ಅದಾದ್ಮೇಲೆ ಅವಳು ರೆಡಿ ಆಗಿದ್ಲು. ಸೊ ಅವಳಿಗೂ ಸ್ವಲ್ಪ ಮಾತಾಡ್ಸ್ಕೊಂಡು ಅದಾದ್ಮೇಲೆ ನನಗೆ ಫುಲ್ ಎಮೋಷನಲ್ ಮೂಮೆಂಟ್ ಅಂದ್ರೆ ಇದೆ. ಸೊ ಇದೆಲ್ಲ ಫುಲ್ ವಿಡಿಯೋದಲ್ಲಿ ಇದೆ, ಲಾಂಗ್ ವಿಡಿಯೋದಲ್ಲಿ ಇದೆ, ಹೋಗ್ಬಿಟ್ಟು ನೋಡಿ. ಸೊ ಎಲ್ರು ಎಮೋಷನಲ್ ಆದ್ರೂ ನಾನು ಎಮೋಷನಲ್ ಆದೆ. ಸೊ ತುಂಬಾನೇ ಫೀಲ್ ಆಯ್ತು. ಸೊ ಅದೆಲ್ಲ ಆದ್ಮೇಲೆ ನಾವು ಮತ್ತೆ ಕಲ್ಯಾಣ ಮಂಟಪಕ್ಕೆ ಹೊರಟ್ವಿ. ಸೊ ಹೋದ ತಕ್ಷಣನೇ ಈ ತರ ವೆಲ್ಕಮ್ ಮಾಡಿದ್ರು. ಅದಾದ್ಮೇಲೆ ವೆರೈಟಿ ಆಫ್ ಸ್ನಾಕ್ಸ್ ನ ಇಟ್ಟಿದ್ರು. ಸೊ ಅದನ್ನೆಲ್ಲ ತಿನ್ಕೊಂಡು ಟೀ ಕುಡಿದು ಅದಾದ್ಮೇಲೆ ನಾನು ರೆಡಿ ಆಗ್ಬಿಟ್ಟು ಒಂದಿಷ್ಟು ಫೋಟೋನ ತಕೊಂಡು ವಿಡಿಯೋನ ಮಾಡ್ಕೊಂಡೆ. ಅದಾದ್ಮೇಲೆ ಮತ್ತೆ ಟೀ ಕುಡಿದ್ವಿ. ಸೊ ಅದಾದ್ಮೇಲೆ ಮತ್ತೆ ಊಟನ ಮಾಡಿದ್ವಿ. ಸೊ ವೆರೈಟಿ ಆಫ್ ಊಟ ಇತ್ತು. ಸೊ ಅದೆಲ್ಲ ನಾನು ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಮತ್ತೆ ಐಸ್ ಕ್ರೀಮ್ ತಿನ್ಕೊಂಡು ನಾವು ಸ್ವಲ್ಪ ರೂಮಲ್ಲಿ ಮಜಾ ಮಾಡ್ಬಿಟ್ಟು ಮಲ್ಕೊಂಡ್ವಿ. ಸೊ ಬಾಯ್.